ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಸೊ ಗಾಯ್ಸ್, ಇವತ್ತು ಬಂದು ನಮ್ಮಮ್ಮ ಮಟನ್ ಸಾಂಬಾರು ಮಾಡ್ತಾಯಿದ್ದಾರೆ. ಎಷ್ಟು ಟೇಸ್ಟಿ ಆಗಿದೆ ಗಾಯ್ಸ್. ಸೊ ಇದನ್ನ ಹೆಂಗೆ ಮಾಡೋದಂತ ನೋಡೋಣವಾ ಗಾಯ್ಸ್. ಇವಾಗ ಬಂದು ಕುಕ್ಕರ್ ಕಾಯ್ದಿದೆ. ಸೊ ಇದಕ್ಕೆ ನಮ್ಮಮ್ಮ 3 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದಾರೆ. ಜಾಸ್ತಿ ಎಣ್ಣೆ ಬೇಡ, ಯಾಕಂದರೆ ಮಟನಲ್ಲೇ ಕೊಬ್ಬಿರುತ್ತಲ್ಲ, ಸೊ ಅದೇ ಆಯಿಲ್ ಬಿಟ್ಕೊಳುತ್ತೆ. ಸೊ ಇವಾಗ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಮಟನ್ನ ಹಾಕ್ಕೊತಾ ಇದ್ದಾರೆ ಕುಕ್ಕರ್ಗೆ. ಇದು ನೋಡುವ, ನೀಟಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಓಕೆ ಗಾಯ್ಸ್, ಇವಾಗ ನಮ್ಮಮ್ಮ ಬಂದು 3 ಸ್ಪೂನ್ ಖಾರದ ಪುಡಿ, 3 ಸ್ಪೂನ್ ಧನಿಯಾ ಪುಡಿ, ಆಮೇಲೆ 2 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದಾರೆ. ಉಪ್ಪು ನೀವು ಎಷ್ಟು ಬೇಕೋ ಇದಕ್ಕೆ ಹಾಕ್ಕೋಬೋದು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೋದು. ನೆಕ್ಸ್ಟ್ ಇದನ್ನು ಬಂದು ನೀಟಾಗಿ ಗುರಾಡ್ತಾ ಇದ್ದಾರೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಮ್ಮಮ್ಮ ಬಂದು 1 ಗ್ಲಾಸಷ್ಟು ವಾಟರ್ ಹಾಕ್ತಾ ಇದ್ದಾರೆ. ಇವಾಗ ಫ್ಲೇಮ್ನ ಸ್ವಲ್ಪ ಜೋರಾಗಿ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು. ಓಕೆನಾ ಗಾಯ್ಸ್? ಸೊ ಆವಾಗ ಮಟನ್ಗೆ ಉಪ್ಪು ಖಾರ ನೀಟಾಗಿ ಹಿಡಿಯುತ್ತೆ. ನೋಡಿ ಗಾಯ್ಸ್, ಇವಾಗ ಈ ಥರ ಕುದಿ ಬರಬೇಕು. ಸೊ ಆವಾಗ ನಿಮಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಮಟನ್ಗೆ ಹಿಡ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದು ಈ ಥರ ಕುದಿಯೋಕ್ಕೆ ಬಂದಮೇಲೆ ಇನ್ನೊಂದು ಗ್ಲಾಸಷ್ಟು ವಾಟರ್ನ ಹಾಕ್ತಾ ಇದ್ದಾರೆ ನಾನು. ಸೊ ಇವಾಗ ಕುಕ್ಕರ್ನ ಮುಚ್ಚಿಬಿಟ್ಟು ಬಿಡ್ತಾರೆ. ಇದನ್ನು ನೀವು 3 ವಿಷಲ್ ಕೂಗಿಸ್ಕೋಬೇಕು ಹೇಳ್ತೀನಿ. ಸೊ ಗಾಯ್ಸ್, ನಾವು ಕುಕ್ಕರ್ನ ಆ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ, ಯಾಕಂದರೆ ಆ 3 ವಿಷಲ್ ಹೋಗೋಷ್ಟೊತ್ತಿಗೆ ನಾವು ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಮ್ಮಮ್ಮ ಬಂದು 3 ಸ್ಪೂನಷ್ಟು ಆಯಿಲ್ನ ಹಾಕ್ತಾ ಇದ್ದಾರೆ. ಓಕೆ ಗಾಯ್ಸ್, ನಮ್ಮಮ್ಮ ಇವಾಗ 3 ಈರುಳ್ಳಿ, 2 ಬೆಳ್ಳುಳ್ಳಿ, ದೆನ್ ಒಂದು ಸ್ವಲ್ಪ ಶುಂಠಿನ ಆ್ಯಡ್ ಮಾಡ್ತಾ ಇದ್ದಾರೆ. ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 4 ಪೀಸ್ ಚಕ್ಕೆ ಮತ್ತು 4 ಪೀಸ್ ಅಷ್ಟು ಲವಂಗನ ಆ್ಯಡ್ ಮಾಡ್ತಾ ಇದ್ದೀವಿ ಇವಾಗ. ಮತ್ತು ಇದಕ್ಕೆ ನಮ್ಮಮ್ಮ ಸ್ವಲ್ಪ ಹುರ್ಗಡ್ಲೆನ ಆ್ಯಡ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇದಕ್ಕೆ ಬಂದು ನಮ್ಮಮ್ಮ 1 ಸ್ಪೂನಷ್ಟು ಮಟನ್ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದಾರೆ, ಯಾಕಂದರೆ ನಾವು ಮಾಡ್ತಿರೋದು ಮಟನ್. ಸೊ ಅದಕ್ಕೆ ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಮ್ಮಮ್ಮ 2 ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಇದನ್ನು ಫ್ರೈ ಆಗೋವರೆಗೂ ಮಿಕ್ಸ್ ಮಾಡ್ಕೊತಾರೆ. ಗಾಯ್ಸ್, ಏನು ಗೊತ್ತಾ, ನಾವು ಮಸಾಲೆನ ಹೆಂಗೆ ಫ್ರೈ ಮಾಡ್ಕೊತೀವಿ ಅದ್ರ ಮೇಲೆ ಸಾರು ಡಿಪೆಂಡ್ ಆಗುತ್ತೆ. ನಾವು ಎಲ್ಲನೂ ಒಟ್ಟಿಗೆ ಹಾಕಿದ್ರೆ ಅಷ್ಟು ರುಚಿ ಬರೋಲ್ಲ. ಸೊ ನಾವು ಒಂದೊಂದು ಐಟಮ್ನೇ ಹಾಕಬೇಕು. ಸೊ ಆವಾಗ ಎಲ್ಲ ನೀಟಾಗಿ ಇದಾಗಿ ಸೊ ನಿಮಗೆ ಸಾಂಬಾರು ಟೇಸ್ಟ್ ಕೊಡುತ್ತೆ, ಫ್ಲೇವರು ಕೊಡುತ್ತೆ, ಟೇಸ್ಟ್ ಕೊಡುತ್ತೆ. ನೋಡಿ ಗಾಯ್ಸ್, ಇವಾಗ ಇದೆಲ್ಲ ನೀಟಾಗಿ ಫ್ರೈ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಗಾಯ್ಸ್, ನಮ್ಮಮ್ಮ ಇದಕ್ಕೆ ತುರ್ದಿ ಇಟ್ಕೊಂಡಿರೋಷ್ಟು ತೆಂಗಿನಕಾಯಿನ ಹಾಕ್ತಾ ಇದ್ದಾರೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಗ್ಯಾಸ್ ಫೈನಲಿ ಎಲ್ಲ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡ್ರೆ ಫೈನಲಿ ಮಸಾಲ ರೆಡಿ ಆಗುತ್ತೆ. ಸೊ ಗಾಯ್ಸ್, ಮಸಾಲ ಎಲ್ಲ ನೀಟಾಗಿ ರುಬ್ಕೊಂಡಾಯಿತು. ಸೊ ಕುಕ್ಕರ್ ವಿಸಲ್ ಕೂಡ ಹೋಗಿದೆ. ಸೊ ಇವಾಗ ಬಂದು ಕುಕ್ಕರ್ ಓಪನ್ ಮಾಡೋಣ. ನೋಡಿ ಗಾಯ್ಸ್, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಸೊ ಉಪ್ಪು ಖಾರ ಎಲ್ಲ ನೀಟಾಗಿ ಇರ್ತಿದೆ. ಸ್ವಲ್ಪ ಇವಾಗ ಸ್ಟವ್ ಹಚ್ಕೊಳ್ಳೋಣ. ಇವಾಗ ಇದಕ್ಕೆ ನಾವು ರುಬ್ಬಿರೋ ಮಸಾಲೆ ಕೂಡ ಹಾಕ್ಕೊಳ್ಳೋಣ. ಸೊ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟನ್ನ ನೀರು ಹಾಕ್ಕೊಳ್ಳಿ. ಈ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ಹಾಕ್ತಾ ಇದ್ದಾರೆ. ನಿಮಗೆ ಎಷ್ಟು ಅದಕ್ಕೆ ಬೇಕು ನೋಡಿ ನೀರು ಹಾಕ್ಕೊಳ್ಳಿ. ತೆಳ್ಳಗೆ ಬೇಕಂದರೆ ತೆಳ್ಳಗೆ, ಬೇಕಿದ್ರೆ ಗಟ್ಟಿ ಬೇಕಿದ್ರೆ ಗಟ್ಟಿಗೆ. ಸೊ ಇದು ಕುದಿ ಬಂದರೆ ನಮ್ಮ ಮಟನ್ ಸಾರು ರೆಡಿ ಆಗುತ್ತೆ. ನೀವೇ ನೋಡಿದ್ರಲ್ಲ ಗೈಸ್, ಎಷ್ಟು ಈಸಿ ಮತ್ತು ಸಿಂಪಲ್ಲಾಗಿ ಮಟನ್ ಸಾರು ರೆಡಿ ಆಯಿತು ಅಂತ. ಸೊ ಮಟನ್ ನೋಡಿ ಹೆಂಗೆ ಬೇಯ್ದಿದೆ. ಇವಾಗ ಇದು ಕುದಿ ಬಂದಿದೆ. ಸೊ ಇವಾಗ ಸ್ಟವ್ನ ಆಫ್ ಮಾಡಿದ್ದೀರಿ. ಸೊ ಸೂಪರಾಗಿದೆ ಗೈಸ್. ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ಈಸಿ ಮತ್ತು ಸಿಂಪಲೆಸ್ಟ್ ಮಟನ್ ಸಾಂಬಾರು ಇದು. ಸೊ ಡನ್ ಗೈಸ್. ಇವಾಗ ಬನ್ನಿ ಟೇಸ್ಟ್ ಮಾಡೋಣ. ಸೊ ಗಾಯ್ಸ್,
ನಾವಿವಾಗ ನಾನು ನಮ್ಮಮ್ಮ ಬಂದು ಟೇಸ್ಟ್ ಮಾಡೋಣ ಅಂತ ಟೇಸ್ಟ್ ಮಾಡ್ತಾ ಇದ್ದೀವಿ. ಸೂಪರ್ ಸೂಪರ್. ನೀವು ಟ್ರೈ ಮಾಡೋದು ಮರಿಬೇಡಿ ಮನೇಲಿ, ನೀವು ಕೂಡ ತಿನ್ಬಿಡಿ. ಸೂಪರ್.